ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಈ ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ರೀತಿ ಟೆನ್ಷನ್ ಏನು ಅಂತಂದರೆ ಎಲ್ಲ ಕೆಲಸವನ್ನು ಮುಗಿಸ್ಬಿಡ್ಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಕಡೆಯಿಂದ ಕಸ ಹೊಡೆಯೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಇವೆಲ್ಲ ಆದಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಳ್ತಾರೆ, ಅಥವಾ ಅದನ್ನೇ ಪಾಲನೆ ಕೂಡ ಮಾಡ್ತಿರ್ತಾರೆ ಸಾಕಷ್ಟು ಜನ ಅಂತ ಹೇಳ್ಬೋದು. ಸೊ ಇದು ಸರಿನಾ, ಅಥವಾ ಎದ್ದಿದ ತಕ್ಷಣ ಫಸ್ಟು ನಾವು ಸ್ನಾನ ಮಾಡಿ ನಂತರ ಈ ಕೆಲಸಗಳನ್ನ ಮಾಡಬೇಕಾ? ಯಾವುದು ಕರೆಕ್ಟ್ ಗುರುಗಳೇ? ಎಲ್ಲ ಕ್ಲೀನ್ ಮಾಡಿ ನಾವು ಫ್ರೆಶ್ ಅಪ್ ಆಗೋದು ಕರೆಕ್ಟಾ, ಅಥವಾ ನಾವೆದ್ದು ಫ್ರೆಶ್ ಅಪ್ ಆಗಿ ಈ ಕೆಲಸಗಳು ಮಾಡಬೇಕಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಬಹುಶಃ ಇಷ್ಟು ಎಪಿಸೋಡ್ಗಳಲ್ಲಿ ಇದನ್ನು ಮಾಡಿಲ್ಲ ಅನ್ಕೋ. ಹೌದು ಗುರುಗಳೇ, ನಿಜ. ಒಳ್ಳೆ ಪ್ರಶ್ನೆ ಇದು. ಬಹುಶಃ ನಾನು ಬಹಳ ಜನ ನೋಡಿದ್ದೇನೆ, ಆದರೆ ಯಾರೋ ಪ್ರಗತಿಯಾಗಿರ್ತಾರೆ ಅವ್ರನ್ನ ಬಿಟ್ಟು ತುಂಬ ಕಷ್ಟದಲ್ಲೇ ನೋವಲ್ಲಿರ್ತಾರೆ, ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಇದು. ಅವ್ರು ಯಾವ ರೀತಿಯಲ್ಲಿ ಬೆಳೆದ್ರೋ, ಹೇಗೆ ಬೆಳೆದ್ರೋ ಗೊತ್ತಿಲ್ಲ. ಅದು ಯಾವ ದಾರಿಯಲ್ಲಿ ಬೆಳೆದ್ರೋ ಅದೆಲ್ಲ ಬೇಡ ನಮಗೀಗ. ನಾವು ಬೆಳೆಯಬೇಕು. ಅದಕ್ಕೆ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ದಿವ್ಯಾನುಭೂತಿಯ ಮಹತ್ತರವಾಗಿರತಕ್ಕಂಥ ಮಹಾಸಂಕಲ್ಪ ಅಂತಂದು ಇವತ್ತೇ ಬರೆದಿಟ್ಕೊಳ್ಳಿ. ಸ್ವಲ್ಪ ನಿಮಗೆ ಶ್ರಮ ಅನಿಸಿದ್ರು ಕೂಡ ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲರೂ ಕೂಡ. ಕ್ಲೀನ್ ಮಾಡಿ, ನೀಟ್ ಮಾಡಿ, ಎಲ್ಲ ಕೂಡ ಕಸ ಹೊಡೆದು ನೀರು ಹಾಕಿ ನೀವು ರಂಗವಲ್ಲಿ ಇಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀರಿ. ನಿಜ, ಇದು ಕೂಡ ಒಂದಷ್ಟು ಜನ ಮಾಡ್ತಿರ್ತೀರಿ. ಆದರೆ ಅವರವರ ಅವಶ್ಯಕತೆಗಳು, ಅವರವರ ಶ್ರಮ ಎಷ್ಟಿದೆ ಗೊತ್ತಿಲ್ಲ. ಬಹುಶಃ ಇದು ಕೂಡ ಒಂದಷ್ಟು ಮಟ್ಟಕ್ಕೆ ಇರಬಹುದು, ಇದ್ರೂ ಕೂಡ ತೊಂದರೆ ಇಲ್ಲ. ಆದರೆ ನಮಗೊಂದು ಪ್ರಗತಿ ಬೇಕು. ನಾವು ಅಂದುಕೊಂಡಿದ್ದು ಬಹುಶಃ ಯಾರಿಗೆ ಯಾವುದು ಪ್ರಯತ್ನ ಪಟ್ಟು ಆಗಲಿಲ್ಲವೋ ಇಲ್ಲಿ ಸ್ವಲ್ಪ ಸೂಚನೆ ಕೊಡ್ತಾನೆ, ಒಂದು ಇಂಡಿಕೇಶನ್ ಕೊಟ್ಟು ನಾವು ಮಾತಾಡೋಣ ಅಂತಂದರೆ 100ಕ್ಕೆ 100 ನೀವು ಸ್ನಾನಾದಿಗಳನ್ನು ಮುಗಿಸಿಕೊಂಡೇ ಬಂದು ಕಸ ಗುಡಿಸಿ. ಸ್ನಾನವನ್ನು ಮುಗಿಸ್ಕೊಂಡು ಬಂದೇ ನೀವು ನೀರು ಹಾಕಿ, ಸ್ವಲ್ಪ ನಿಮಗೆ ನೀರು ಬಿದ್ದು ಬಿಡ್ಬೋದು. ಬಹುಶಃ ಅದು ಏನೂ ತಲೆಗೆ ಹಾಕ್ಕೋಬೇಡಿ. ಪ್ರಗತಿಯತ್ತ ಹೆಜ್ಜೆ ಹಾಕಬೇಕಾ? ಈಗ ನಾನು ಮಾತಾಡ್ತಿರ್ತಕ್ಕಂಥದ್ದು ದೈವಿಕ ಭಾಷೆಯಿಂದ ನನ್ನ ದೇಹದಲ್ಲಿ ಅಣುವು ಕಣವು ಮಂತ್ರಭೂತವಾದ್ದರಿಂದ ಮಾತಾಡ್ತೇನೆ. ದಯವಿಟ್ಟು ಇದನ್ನು ವರ್ಜ ಮಾಡಿಕೊಳ್ಳಿ. ನಿಮ್ಮಲ್ಲಿ ಇತ್ತು ಅಂತಂದರೆ ನೀವೆಲ್ಲ ಮಾಡಿ ಆಮೇಲೆ ಸ್ನಾನ ಮಾಡೋದು ಯಾವುದೇ ಕಾರಣಕ್ಕೂ ಬೇಡ. ನನ್ನನ್ನು ಪರೀಕ್ಷೆ ಮಾಡಬೇಕು. ನಾನು ಹೇಳಿದ್ದೇನೆ ಒಂದಷ್ಟು 30 ದಿನ ಅಪ್ಪ, ಒಂದು 60 ದಿನ, ಒಂದು 90 ದಿನ ನೀವು ಪರೀಕ್ಷೆ ಮಾಡಿ ಸ್ನಾನ ಮಾಡಿ ಆಮೇಲೆ ಇವೆಲ್ಲ ಮಾಡ್ತಾ ಬನ್ನಿ. ಆ ಪೊರಕೆ ಇದೆಯಲ್ಲ, ಅದಕ್ಕೂ ಕೂಡ ಮಹತ್ತರವಾಗಿರೋ ಗೌರವ ಕೊಡಿ. ಒಂದು ಸಲ ನಿಮ್ಮ ಮನೇಲಿ ಬೇಕಾದಷ್ಟು ರಾಶಿ ಬಿದ್ದಿದೆ ಕಸ, ಪೊರಕೆ ಸಿಗೋದೇ ಇಲ್ಲ, ಏನು ಮಾಡ್ತೀರಿ? ಬೇರೆ ಆಪ್ಷನ್ ಹೇಳಿ. ಬೇರೆ ಆಪ್ಷನ್ ಹಾಗೆ ಕೈನಲ್ಲಿ ಬಟ್ಟೆ ಏನಾದರೂ ತೊಗೊಂಡು ತಳ್ಳುವಂಥದ್ದು ಮಾಡ್ತೀವಿ ಗುರುಗಳು. ಅದು ಕೂಡ ರಿಲೇಟೆಡ್ಡೆ. ಅದಕ್ಕಾಗಿ ಅದಕ್ಕೆ ಒಂದು ಮನ್ನಣೆ ಇದೆ, ಅದಕ್ಕೆ ಒಂದು ಗೌರವ ಇದೆ. ಅದಕ್ಕಾಗಿ ನಾನು ಮೊನ್ನೆ ಅಷ್ಟೇ ಹೇಳಿದೆ, ನಾರದ ಯಾವಾಗಲೂ ಪಾಪ ನೀನು ಬರೋಕ್ಕೆ ಕಷ್ಟಪಡ್ತಾ ಇರ್ತೀಯಾ, ಬಾ ನಿನ್ನನ್ನು ಸ್ವರ್ಗ ಕರ್ಕೊಂಡು ಹೋಗ್ತೀನಿ. ಹೌದಾ, ಸ್ವರ್ಗ ಕರ್ಕೊಂಡು ಹೋಗ್ತೀಯಾ? ಅಮ್ಮಯ್ಯ ಸರಿ, ನಾಳೆ ರೆಡಿಯಾಗಿರು, ನಾನು ಬಂದು ನಿನ್ನ ಸ್ವರ್ಗ ಕರ್ಕೊಂಡು ಹೋಗ್ತೀನಿ ಅಂತಂದಾಗ ಆ ಪೊರಕೆ ಏನು ಮಾಡ್ತು, ಎಲ್ಲ ಸಿಂಗಾರ ಮಾಡಿಕೊಂಡು ಒಡವೆ ವಸ್ತ್ರ ಹಾಕ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ರೆಡಿಯಾಗಿತ್ತು. ನಾಳೆ ಬಂದ ನಾರದ, ಬಾ ಹೊರೋಣ, ನಾನು ಸ್ವರ್ಗಕ್ಕೆ ಹೊಡೋಣ ಅಂತಂದರೆ, ಹೌದು ಸ್ವರ್ಗದಲ್ಲಿ ಏನೇನಿರುತ್ತೆ? ಎಲ್ಲ ಇರುತ್ತೆ, ನಿನಗೆ ಏನು ಬೇಕೋ ಎಲ್ಲ ಇರುತ್ತೆ. ಯಾವುದೇ ಕಾರಣಕ್ಕಿಂತದ್ದು ಇಲ್ಲ ನನಗೆ, ಎಲ್ಲವೂ ಇದೆ ಅಲ್ಲಿ. ಆನಂದ ಇದೆ, ತೃಪ್ತಿ ಇದೆ, ಸಂತೃಪ್ತಿ ಇದೆ, ಬೇಕಾದಷ್ಟಿದೆ, ಖುಷಿ ಇದೆ. ಆದರೆ ಕಸ ಹೊಡೆಯೋದು ಅಲ್ಲಿಲ್ಲ. ಹಂಗಾದ್ರೆ ನಾನು ಬರಲ್ಲ, ಹೋಗ ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಅವರವರು ಅದರಲ್ಲೇ ಇದ್ದು ಬಿಡೋದಕ್ಕಿಂತಲೂ ಕೂಡ ಒಂದಷ್ಟು ಪ್ರಗತಿ ಅಂತ ನಾವು ಹೆಜ್ಜೆ ಹಾಕೋಣ ಅಂತಂದರೆ, ಅದಕ್ಕೆ ಅದರ ಕೆಲಸ ಅಲ್ಲಿಲ್ಲ ಅಂತಂದರೆ ಇದು ಹೋಗ್ತಾ ಇಲ್ಲ. ಅದಕ್ಕೆ ನಮ್ಮ ಕೆಲಸ ನಾವು ಇನ್ನೇನೋ ಮಾಡ್ಕೋಬೇಕು ಅಂತಂದು ನಾವು ಕಸ ಹೊಡೆದ್ಬಿಟ್ಟು ರೆಡಿ ಆಗಬೇಕು ಅಂತಂದರೆ ಅಲ್ಲ. ನೀವು ರೆಡಿ ಆಗಬೇಕಾದ್ರೆ ಒಂದು ಅರ್ಧ ತಾಸು ಮೊದಲು ಇಟ್ಕೊಳ್ಳಿ, ಆ ನಂತರವೇ ನೀವು ಇದೆಲ್ಲ ಮಾಡ್ಕೋಬೇಕಾಗಿರುತ್ತೆ ನನ್ನ ಪ್ರೀತಿ ಬಂಧುಗಳು. ಅದಕ್ಕಾಗಿ ನೀವು ಸ್ನಾನಾದಿಗಳನ್ನು ಮಾಡಿಕೊಂಡು ಕಸ ಹೊಡೆಯುವಂಥದ್ದು, ನೀವು ಅದಕ್ಕೆ ಸಂಬಂಧಪಟ್ಟ ರಂಗೋಲಿ ಇಡ್ತಾ ಇವೆಲ್ಲ ಮಾಡ್ತಾ ಬನ್ನಿ. ಒಂದಷ್ಟು ದಿನಗಳು ಇದನ್ನು ಪರೀಕ್ಷೆ ಮಾಡಿ ನಿಮ್ಮ ಗೆಲುವಿನ ದಾಪುಗಾಲು. ಯಾವ ಕೆಲಸ ಆಗಲಿಲ್ಲ ಆ ಕೆಲಸ ಎಲ್ಲ ಆಗ್ತಾ ಇರುತ್ತೆ. ಬಹುಶಃ 90 ದಿನಗಳು ಸಾಕು. 90 ದಿನಗಳು 90 ಡಿಗ್ರಿ ಚೆನ್ನಾಗಿ ನೆನಪಿಟ್ಕೊಬೇಡಿ. ಆ 90 ದಿನಗಳು ನಿಮ್ಗೆ ಯಾವ ಕೆಲಸ ಆಗಲಿಲ್ಲ ಆ ಕೆಲಸ ಆಗಿರುತ್ತೆ, ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ನಾಳೆಯಿಂದ ವಿಡಿಯೋ ನೋಡಿದ್ಮೇಲೆ ಹೆಣ್ಮಕ್ಳು ಸ್ವಲ್ಪ ಅವರ ಒಂದು ಶೆಡ್ಯೂಲ್ನ ಪ್ಲಾನ್ ಚೇಂಜ್ ಮಾಡ್ಕೊಳ್ಬೇಕು ಅಂತಲೇ ಹೇಳ್ಬೋದು. ಸೊ ಮೊದಲು ಸ್ನಾನದ ನಂತರ ಈ ಕೆಲಸಗಳನ್ನ ಮಾಡೋದ್ರಿಂದ ಜೀವನದಲ್ಲಿ ಪ್ರಗತಿ ಏಳಿಗೆಯನ್ನು ಕಾಣ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ಇಷ್ಟು ದಿವಸ ಮಾಡ್ತಾ ಇದ್ದಿದ್ದು ಒಂದು ಲೆಕ್ಕ, ನಾಳೆಯಿಂದ ನೀವು ಏನು ಸಣ್ಣ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಹೆಣ್ಮಕ್ಳು ಈ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮೊದಲು ಸ್ನಾನ, ನಂತರ ಬೇರೆ ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.